ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ತಾನೇ ಕರ್ನಾಟಕ ಲೋಕಸೇವಾ ಆಯೋಗ KPSC ಇಲಾಖೆಯ ಕಡೆಯಿಂದ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ HK ಮತ್ತು ನಾನ್ HK ಈ ಎಲ್ಲ ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗಿದೆ. ಹಾಗಾದರೆ ಇಲ್ಲಿ ಎಷ್ಟು ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಮಾಡಲಾಗಿದೆ, ಆ ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ ಅನ್ನೋದನ್ನು ತಿಳಿದುಕೊಳ್ಳೋದರ ಜೊತೆಗೆ ಈ ಒಂದು ಎಕ್ಸಾಮ್ಗೆ ಇರುವಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಇರುವಂತಹ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಈ ಒಂದು ಪರೀಕ್ಷೆಯ ಸಿಲೆಬಸ್ ಏನಿದೆ, ಆ ಒಂದು ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಅದು ತುಂಬಾ ಹೆವಿ ಆಗಿರುವಂತಹ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. KS ಅಲ್ಲಿ ಬರುವಂತಹ ಎಕ್ಸಾಮ್ ಪ್ಯಾಟರ್ನನ್ನು ಇಲ್ಲಿ ಫಾಲೋ ಮಾಡಲಾಗಿದೆ. ಆದರೆ KS ಅಲ್ಲಿ ಬರುವಂತಹ ಸಿಲೆಬಸ್ಸೇ ಬೇರೆ, ಈ ಒಂದು ಎಕ್ಸಾಮಲ್ಲಿ ಬರುವಂತಹ ಸಿಲೆಬಸ್ಸೇ ಬೇರೆಯಾಗಿರುತ್ತೆ. ಹಾಗಾಗಿ ಒಂದು ವೇಳೆ ನೀವು ಈ ಒಂದು KS ಎಕ್ಸಾಮನ್ನು ಕೂಡ ಈಸಿಯಾಗಿ ಬರೆದು ಬಿಡ್ಬೋದು. ಆದರೆ ಈ ಒಂದು ಸಿಲೆಬಸ್ಸನ್ನು ನೋಡ್ತಾ ಇದ್ದರೆ ಈ ಒಂದು ಎಕ್ಸಾಮನ್ನು ಬರೆಯೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿರುವಂತಹ ಸಿಲೆಬಸ್ ಏನು, ಎಷ್ಟು ಮಾರ್ಕ್ಸ್ಗೆ ಇದನ್ನು ಕಂಡಕ್ಟ್ ಮಾಡಲಾಗ್ತಾಯಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ನಾನು ಡೈರೆಕ್ಟಾಗಿ ಎಷ್ಟು ಪೋಸ್ಟ್ ಮತ್ತು ಎಕ್ಸಾಮನ್ನು ಆ ಒಂದು ಅಪ್ಲಿಕೇಶನನ್ನು ಯಾವಾಗ ಕರೆಯಲಾಗುತ್ತೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲಾಖೆಯ ಸಂಖ್ಯೆ, ಇಲಾಖೆಯ ಹೆಸರು, ಹುದ್ದೆಯ ಪದನಾಮ ಅಂತಿದೆ, ಹುದ್ದೆಗಳ ಸಂಖ್ಯೆ ಅಂತಿದೆ. ಇದು ಆ್ಯಕ್ಚುಲಿ ನಾನ್ HKಗೆ ಕಾಲ್ ಫಾರ್ಮ್ ಮಾಡಿರುವಂತಹ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ನೋಡಿ, ಗ್ರೂಪ್ ಎ ಹುದ್ದೆಗಳು ಉಳಿಕೆ ಮೂಲ ವೃಂದ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಸಹಾಯಕ ನಿಯಂತ್ರಕರು, ಒಟ್ಟು 15 ಪೋಸ್ಟ್ಗೆ ಕಾಲ್ ಫಾರ್ಮ್ ಮಾಡಲಾಗ್ತಾ ಇದೆ ಗ್ರೂಪ್ ಎ ಪೋಸ್ಟ್ಗಳನ್ನು. ಹಾಗೆ ಗ್ರೂಪ್ ಬಿ ಪೋಸ್ಟ್ಗಳನ್ನು ಲೆಕ್ಕ ಪರಿಶೋಧನಾಧಿಕಾರಿ 53 ಪೋಸ್ಟ್ಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗ್ತಾ ಇದೆ. ಒಟ್ಟು ನಿಮಗೆ 68 ಪೋಸ್ಟ್ಗಳಿಗೆ ನಾನ್ HKಯಲ್ಲಿ ಕಾಲ್ ಫಾರ್ಮನ್ನು ಮಾಡಲಾಗುತ್ತದೆ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅರ್ಜಿ ಪ್ರಕ್ರಿಯೆಯನ್ನು ನೋಡೋದಾದರೆ, ಅರ್ಜಿಯನ್ನು ಹಾಕೋದಕ್ಕೆ ಇರುವಂತಹ ಡೇಟನ್ನು ನೋಡೋದಾದರೆ, ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ 28/8/2026ರಿಂದ 26/9/2026ರವರೆಗೆ. ಅಂದರೆ ನಿಮಗೆ ಮುಂದಿನ ತಿಂಗಳು 26ರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಹಾಗೆ ಪೂರ್ವಭಾವಿ ಪರೀಕ್ಷಾ ದಿನಾಂಕ ಅಂದರೆ ಇದು ತಾತ್ಕಾಲಿಕ ದಿನಾಂಕ ಆಗಿರುತ್ತೆ. ಯಾವುದೇ ಸಮಯದಲ್ಲಾದರೂ ಈ ಒಂದು ಡೇಟನ್ನು ಅವರು ಚೇಂಜ್ ಮಾಡ್ಬೋದು. 6/12/2026ರಂದು ಈ ಒಂದು ಪೂರ್ವಭಾವಿ ಪರೀಕ್ಷೆ, ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಇದಕ್ಕೆ ಇರುವಂತಹ ಅಪ್ಲಿಕೇಶನ್ ಫೀಸ್ ಏನಿದೆ, ಆ ಒಂದು ಪ್ರಾಸೆಸ್ ಏನಿದೆ ಅನ್ನೋದನ್ನು, ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಶುಲ್ಕದ ವಿವರ ಆಗಿರ್ಬೋದು, ಅದನ್ನು ನೀವು ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಓದ್ಕೊರಿ. ನಾನಿಲ್ಲಿ ಇದಕ್ಕೆ ಇರುವಂತಹ ಸಿಲೆಬಸ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ. ಈ ಒಂದು ನೋಟಿಫಿಕೇಷನ್ ಏನಿದೆ ಅದು ನಿಮಗೆ ಇಲಾಖೆ ವೆಬ್ಸೈಟಲ್ಲೇ ಕೂಡ ಸಿಗುತ್ತೆ. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡಲಾಗಿದೆ, ನೀವು ಜಾಯ್ನ್ ಆಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ನೋಡಿ, ಇಲ್ಲಿ ನೇಮಕಾತಿಯ ವಿಧಾನ ಅಂತಿದೆ. ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡು ರೀತಿಯಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ಬಂದು ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿ, ಅಂದರೆ ಪ್ರಿಲಿಮ್ಸಲ್ಲಿ ನಿಮಗೆ ಮಲ್ಟಿ ಚಾಯ್ಸ್ ಕ್ವಶನ್ ಇರುವಂತಹ ಕ್ವಶನ್ ಪೇಪರನ್ನು ಸೆಟ್ ಮಾಡಲಾಗಿರುತ್ತೆ. ಇನ್ನು ಮುಖ್ಯ ಪರೀಕ್ಷೆಗೆ ಬಂದರೆ ಇದು ನಿಮಗೆ KS ಅಲ್ಲಿ ಬರೆಯುವ ಹಾಗೆ ಥಿಯರಿ ರೂಪದಲ್ಲಿ ಇದನ್ನು ಬರೆಯೋದಕ್ಕೆ ನಿಮಗೆ ಅವಕಾಶವನ್ನು ನೀಡಲಾಗಿದೆ. ನೋಡಿ, ಸೆಕ್ಷನ್ ಎ ಅಂತಿದೆ ಪೂರ್ವಭಾವಿ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿದ್ದು ಅವು ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ. ಇದರಲ್ಲಿ ಇರುವಂತಹ ಪ್ಯಾಟರ್ನನ್ನು ನೋಡೋದಾದರೆ, ನೋಡಿ, ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಇರುತ್ತೆ. 150 ಅಂಕಗಳಿಗೆ ಈ ಒಂದು ಪೇಪರ್ ಇರುತ್ತೆ. 2 ಗಂಟೆಗಳ ಕಾಲ ಅವಕಾಶ ಇರುತ್ತೆ, ಕಡ್ಡಾಯ. ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದಕ್ಕೆ ಇರುವಂತಹ ಗರಿಷ್ಠ ಅಂಕಗಳು 300, 2 ಗಂಟೆಗಳ ಸಮಯಾವಕಾಶ ಇರುತ್ತೆ, ಕಡ್ಡಾಯವಾಗಿ ಇದನ್ನು ಬರೀಬೇಕಾಗಿರುತ್ತೆ. ಒಟ್ಟು ನಿಮಗೆ ಪ್ರಿಲಿಮ್ಸ್ ಎಕ್ಸಾಮನ್ನು 450 ಮಾರ್ಕ್ಸ್ಗಳಿಗೆ ನಿಮಗೆ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈ 450 ಮಾರ್ಕ್ಸ್ಗಳಲ್ಲಿ ಎಲಿಜಿಬಲ್ ಆದರೆ ಮಾತ್ರ ನೀವು ಮುಂದಿನ ಮೇನ್ಸ್ ಎಕ್ಸಾಮನ್ನು ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಇಲ್ಲಿ ಜನರಲ್ ಸ್ಟಡೀಸ್ 1 ಇರುತ್ತೆ. ನಿಮಗೆ KS ಅಲ್ಲಿ ಬಂದರೆ CSAT ಕ್ವಶನ್ ಪೇಪರ್ 2 ಅಲ್ಲಿ ನಿಮಗೆ CSATನ್ನು ನಿಮಗೆ ಕ್ವಶನ್ ಪೇಪರ್ನ ತಯಾರು ಮಾಡಲಾಗಿರುತ್ತೆ. ಆದರೆ ಇಲ್ಲಿ ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ ಇದು MCOM ಮತ್ತು MBA ಅಭ್ಯರ್ಥಿಗಳಿಗೆ ಮಾತ್ರ ಇರುವಂತಹ ನೋಟಿಫಿಕೇಷನ್ ಆಗಿರೋದ್ರಿಂದ ವಾಣಿಜ್ಯಶಾಸ್ತ್ರ, ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮೇಲೆ ಒಂದು ಪೇಪರನ್ನು ಸಪ್ರೇಟಾಗಿ ತೆಗೆಯಲಾಗಿರುತ್ತೆ. ಇದರಲ್ಲಿ ನಿಮಗೆ 300 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರ್ನ ಸೆಟ್ ಮಾಡಲಾಗಿರುತ್ತೆ. ಇಲ್ಲಿ ಯಾರಾದರೂ ಆ ಒಂದು ಡಿಗ್ರಿ ಆಗಿರ್ಬೋದು ಅಥವಾ PG MCOM ಆಗಿರ್ಬೋದು ಅದನ್ನು ಯಾರೂ ಸೀರಿಯಸ್ ಆಗಿ ಓದ್ದೇನೆ ಬರೀ ಡೈರೆಕ್ಟಾಗಿ ಮಾಡಿದ್ದು ಮತ್ತು ಜಸ್ಟ್ ಪಾಸ್ ಆದರೆ ಸಾಕು ಅನ್ನುವಂತಹ
ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಯಾರು ಎಕ್ಸಾಮನ್ನು ಬರೆದಿರ್ತಾರೆ, ಯಾರು ಪಾಸ್ ಆಗಿರ್ತಾರೆ ಅವರಿಗೆ ಇಲ್ಲಿ ತುಂಬ ಟಫ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತಂದರೆ ನೀವು ಮೊದಲಿಂದ ಡಿಗ್ರಿ ಮತ್ತು MCOM ಆಗಿರ್ಬೋದು, PUC ಕಾಮರ್ಸಿಂದ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಮತ್ತೆ ಮೊದಲಿನಿಂದ ಓದ್ಕೊಂಡು ಬರಬೇಕಾಗಿರುತ್ತೆ. ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡಿರೋದಿಲ್ವೋ ಅವರಿಗೆ ಮಾತ್ರ. ಇನ್ನು ಈಗ ಮೇನ್ಸ್ ವಿಚಾರಕ್ಕೆ ಬಂದರೆ ನೋಡಿ, ಸೆಕ್ಷನ್ ಬಿ ಮುಖ್ಯ ಪರೀಕ್ಷೆಯ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಮುಖ್ಯ ಪರೀಕ್ಷೆಯು ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ MCQ ಪ್ರಶ್ನೆಗಳಿರೋದಿಲ್ಲ. ನೀವು ಇಲ್ಲಿ ಥಿಯರಿ ಬರೆಯುವಂತಹ ಪ್ರಶ್ನೆಗಳನ್ನೇ ನಿಮಗೆ ಇಲ್ಲಿ ನೀಡಲಾಗಿರುತ್ತೆ. ನೋಡಿ, ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 1 ಕನ್ನಡ ಇರುತ್ತೆ, ಪ್ರಶ್ನೆ ಪತ್ರಿಕೆ 2 ಇಂಗ್ಲೀಷ್ ಇರುತ್ತೆ. ನೀವು KS ಎಕ್ಸಾಮಲ್ಲಿ ಬರೆಯುವ ಹಾಗೆ ಕೂಡ ಇಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಕಂಪಲ್ಸರಿ ಪೇಪರ್ಸ್ ಆಗಿರ್ತವೆ. 150 ಮಾರ್ಕ್ಸಿಗೆ 1, 150 ಮಾರ್ಕ್ಸಿಗೆ 1, ಒಟ್ಟು 3 ಗಂಟೆಗಳ ಕಾಲ 2 ಪೇಪರನ್ನು ಕಡ್ಡಾಯವಾಗಿ ನೀವು ಬರೀಬೇಕಾಗಿರುತ್ತೆ. ಇಲ್ಲಿ ಏನಾದರೂ ನೀವು ಫೇಲ್ ಆದರೆ ಮುಂಬರುವಂತಹ ಪೇಪರನ್ನು ನಿಮಗೆ ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅಥವಾ ಇಲ್ಲಿ ಏನಾದರೂ ನೀವು ಫೇಲ್ ಆದರೆ ಉಳಿದಿರುವಂತೆ ಎಲ್ಲ ಪೇಪರ್ಗಳಿಗೆ ನಿಮಗೆ ಚೆಕ್ ಆಗೋದಿಲ್ಲ. ಅಕಸ್ಮಾತ್ ಚೆಕ್ ಆಗಿದ್ದರೂ ಕೂಡ ಆ ಒಂದು ರಿಸಲ್ಟನ್ನು ನಿಮಗೆ ಅನೌನ್ಸ್ ಮಾಡೋದಿಲ್ಲ. ಡಿಸ್ಕ್ವಾಲಿಫೈ ಅಂತೇಳಿ ನಿಮ್ಮನ್ನು ಎಲಿಮಿನೇಟ್ ಮಾಡಲಾಗುತ್ತೆ. ಹಾಗಾಗಿ ಉಳಿದಿರ್ತಕ್ಕಂಥ ಎಲ್ಲ ಪೇಪರ್ಗಳಲ್ಲಿ ನೀವು 100 ಔಟ್ ಆಫ್ 100 ತೊಗೊಂಡು ಈ ಒಂದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೀವೇನಾದರೂ ಫೇಲ್ ಆಗಿದ್ದರೆ ನೀವು ಆ ಒಂದು ಎಕ್ಸಾಮನ್ನು ಫೇಲ್ ಆಗಿದ್ದೀರಾ ಅಂತಲೇ ಅರ್ಥ. ಹಾಗಾಗಿ ಇವೆಲ್ಲದಕ್ಕಿಂತ ಮುಂಚೆ ಈ 2 ಸಬ್ಜೆಕ್ಟ್ಗಳನ್ನು ಪಾಸ್ ಆಗೋದ್ರ ಕಡೆ ಗಮನ ಕೊಡಿ. ಇನ್ನು ಪೇಪರ್ 3ಯನ್ನು ನೋಡೋದಾದರೆ ಸಾಮಾನ್ಯ ಅಧ್ಯಯನ. ಇದು 300 ಮಾರ್ಕ್ಸ್ ಇರುತ್ತೆ. 3 ಗಂಟೆಗಳ ಕಾಲ ಕಡ್ಡಾಯವಾಗಿ ಬರೀಬೇಕಾಗಿರುತ್ತೆ. ಈ ಒಂದು ಸಾಮಾನ್ಯ ಅಧ್ಯಯನದಲ್ಲಿ ನಿಮಗೆ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿಯನ್ನು ಒಳಗೊಂಡಂತೆ ಭಾರತದ ಹಿಸ್ಟ್ರಿ ಮತ್ತು ಆ ಒಂದು ಸಾಂಸ್ಕೃತಿಕ ಮತ್ತು ಕಲೆ, ವಾಸ್ತುಶಿಲ್ಪ ಇದ್ರ ಬಗ್ಗೆ ಕ್ವಶನ್ಗಳನ್ನು ಕೇಳಲಾಗುತ್ತೆ. ಇನ್ನು ಪೇಪರ್ 4 ಸಾಮಾನ್ಯ ಅಧ್ಯಯನ. ಇದು ಇಂಡಿಯನ್ ಪೊಲಿಟಿ ಮತ್ತು ಕರ್ನಾಟಕ ಜಿಯೋಗ್ರಫಿ. ಇಂಡಿಯನ್ ಪೊಲಿಟಿ ಮತ್ತು ಜಿಯೋಗ್ರಫಿಯನ್ನು ಒಳಗೊಂಡಂತೆ ಕರ್ನಾಟಕದ ಮೇಲೆ ಅತಿ ಹೆಚ್ಚು ಫೋಕಸನ್ನು ಮಾಡಿ ಕರ್ನಾಟಕ ಜಿಯೋಗ್ರಫಿಯನ್ನು ಹೈಲೈಟ್ ಮಾಡಿ ಕ್ವಶನ್ಗಳನ್ನು ಕೇಳಲಾಗುತ್ತೆ. ಹಾಗೆ ಇದ್ರ ಜೊತೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೆಯುವಂತಹ ಕರೆಂಟ್ ಅಫೇರ್ಸ್ಗಳ ಮೇಲೆ ಕ್ವಶನನ್ನು ಈ ಒಂದು ಪ್ರಶ್ನೆ ಪತ್ರಿಕೆ 4ಅಲ್ಲಿ ಕೇಳಲಾಗುತ್ತೆ. ಇದು 300 ಮಾರ್ಕ್ಸ್ ಇರುತ್ತೆ. 3 ಗಂಟೆಗಳ ಕಾಲಾವಕಾಶ ಕಡ್ಡಾಯವಾಗಿ ಬರೀಬೇಕಾಗಿರುತ್ತೆ. ಈಗ ಬಂದು ಇಲ್ಲಿ ಉಳಿದಂತಹ ಈ 4 ಪೇಪರ್ ಏನಿರ್ತವೆ ಅದು ನಿಮ್ಮ ಕಾಮರ್ಸ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ಸ್ ಆಗಿರ್ತವೆ. ಹಾಗಾಗಿ ಇವುಗಳನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ನೋಡಿ, ಪೇಪರ್ 5 ಬಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್. ನೀವು ಡಿಗ್ರಿ ಓದಬೇಕಾದ್ರೆ ಅಥವಾ MCOM ಓದಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸಪ್ರೇಟಾಗಿ ಕ್ಲಾಸ್ಗಳನ್ನು ಮಾಡಲಾಗಿರುತ್ತೆ. ಅಲ್ಲಿ ಯಾರು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ಬರೀ ಡೈರೆಕ್ಟ್ ಮಾಡಿರುವಂತಹ ಅಭ್ಯರ್ಥಿಗಳು ಅಥವಾ ಜಸ್ಟ್ ಪಾಸಾದರೆ ಸಾಕು ಎನ್ನುವಂತಹ ಅಭ್ಯರ್ಥಿಗಳಿಗೆ ಇವು ತುಂಬಾ ಕಷ್ಟ ಆಗ್ತವೆ. ನೀವು ಮತ್ತೆ ಮೊದಲಿಂದ PUC, ಡಿಗ್ರಿ ಮತ್ತು MCOMನ್ನು ಮೊದಲಿಂದ, ಇದು ಟಾಪಿಕ್ ಅಷ್ಟೇ, ಇದರಲ್ಲಿ ಬರುವಂತಹ ಸಿಲೆಬಸ್ಗಳೇ ಬೇರೆ ಇರ್ತವೆ, ಅಲ್ಲಿರುವಂತಹ ಟಾಪಿಕ್ಗಳೇ ಬೇರೆ ಇರ್ತವೆ. ಹಾಗಾಗಿ ಇದು ಜಸ್ಟ್ ನಿಮಗೆ ಹೆಡ್ಲೈನ್ಸ್ ಅಷ್ಟೇ. ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಲೈಸಿಸ್ ಈ ಟಾಪಿಕ್ ಅಡಿಯಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ನಿಮಗೆ ಈ ಪೇಪರ್ 5ರಲ್ಲಿ 300 ಮಾರ್ಕ್ಸ್ಗೆ ನಿಮಗೆ ಕೇಳಲಾಗುತ್ತೆ. ಹಾಗೆ ಪೇಪರ್ 6 ಬಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಜೇಷನಲ್ ಬಿಹೇವಿಯರ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ತತ್ವಗಳೇನಿದ್ದಾವೆ ಮತ್ತು ಆರ್ಗನೈಜೇಷನಲ್ ಬಿಹೇವಿಯರ್ ಹೇಗಿರುತ್ತೆ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟನ್ನು ಯಾವ ರೀತಿಯಾಗಿ ಮಾಡಲಾಗುತ್ತೆ, ಅದಕ್ಕೆ ಇರ್ತಕ್ಕಂಥ ಕಾನ್ಸೆಪ್ಟ್ಗಳೇನು ಅನ್ನೋದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡು ಈ ಒಂದು ಪೇಪರನ್ನು 300 ಮಾರ್ಕ್ಸ್ಗೆ ನಿಮಗೆ ತೆಗೆಯಲಾಗಿರುತ್ತೆ. ಹಾಗಾಗಿ ನೀವು ಮತ್ತೆ ಡಿಗ್ರಿಯಿಂದ ಫಸ್ಟಿಂದ ಓದ್ಕೊಂಡು ಬರಬೇಕು. ಹಾಗೆ 7ನೇ ಪೇಪರನ್ನು ನೋಡಿದ್ರೆ ಕಾರ್ಪೊರೇಟ್ ಫೈನಾನ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟ್ಯಾಕ್ಸೇಷನ್. ನಿಮಗೆ ಕಾರ್ಪೊರೇಟ್ ಬಿಸ್ನೆಸ್ಸನ್ನು ನೀವು ಡಿಗ್ರಿಯಲ್ಲಿ ಓದಿರ್ತೀರ ಮತ್ತು PGಯಲ್ಲಿ ಕೂಡ ಓದಿರ್ತೀರ. ಅಲ್ಲಿ ಬರುವಂತಹ ಕಾರ್ಪೊರೇಟ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟ್ಯಾಕ್ಸೇಷನ್ ಯಾವ ರೀತಿಯಾಗಿ ಅಳವಡಿಕೆ ಮಾಡಲಾಗಿರುತ್ತೆ ಅನ್ನೋದನ್ನು 300 ಮಾರ್ಕ್ಸ್ಗೆ ಒಳಗೊಂಡು ನೀವು ಪೇಪರನ್ನು ಬರೀಬೇಕಾಗಿರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 8 ಪ್ರಿನ್ಸಿಪಲ್ಸ್ ಆ್ಯಂಡ್ ಟ್ಯಾಕ್ಸೇಷನ್ ಆಫ್ ಆಡಿಟಿಂಗ್ ಮತ್ತು ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ ಕಾಮರ್ಸ್. ಇತ್ತೀಚಿನ ದಿನಗಳಲ್ಲಿ ಇ ಕಾಮರ್ಸ್ ಏನಿದೆ ಅದು ಅತ್ಯಂತ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ಈ ಒಂದು ಆಡಿಟಿಂಗ್ ಮಾಡೋದರಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್ ಏನು, ಯಾವ ರೀತಿಯಾಗಿ ಆಡಿಟಿಂಗನ್ನು ಮಾಡಲಾಗಿರುತ್ತೆ, ಅದಕ್ಕೆ ಇರುವಂತಹ ಯಾವ್ಯಾವ ಸ್ಟೆಪ್ಗಳನ್ನು ನಾವು ಮೇಂಟೈನ್ ಮಾಡಬೇಕು,
ಯಾವ್ಯಾವ ಸ್ಟೆಪ್ಗಳ ಮೂಲಕ ಅಡಿಟಿಂಗನ್ನು ಮಾಡಬೇಕು, ಅದಕ್ಕಿರ್ತಕ್ಕಂಥ ಪ್ರಾಕ್ಟೀಸ್ ಏನು, ಮತ್ತು ಕಂಪ್ಯೂಟರ್ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡು ನಿಮಗೆ 300 ಮಾರ್ಕ್ಸ್ಗೆ ಈ ಒಂದು ಪೇಪರನ್ನ ಸೆಟ್ ಮಾಡಲಾಗಿರುತ್ತೆ. ನಿಮಗೆ ಡಿಗ್ರಿ ಓದಬೇಕಾದ್ರೆ 4ನೇ ಸೆಮ್ ಅನ್ಕೋತೀನಿ. ಆ ಒಂದು 4ನೇ ಸೆಮ್ಮಲ್ಲಿ ನಿಮಗೆ ಅಡಿಟಿಂಗಿಗೆ ಸಂಬಂಧಪಟ್ಟಂತೆ ಒಂದು ಸಬ್ಜೆಕ್ಟೇ ಇರುತ್ತೆ. ಅದರಲ್ಲಿ ನೀವು ಇದನ್ನು ಅಡಿಟಿಂಗನ್ನು ಕಲ್ತಿರ್ತೀರ. ಮತ್ತು ನಿಮಗೆ ಕಾಮರ್ಸ್ ಆಗಿರ್ಬೋದು ಅಥವಾ ಟ್ಯಾಕ್ಸೇಷನ್ ಆಗಿರ್ಬೋದು, ನಿಮಗೆ PG ಮಾಡಬೇಕಾದ್ರೆ MCOM ಮಾಡಬೇಕಾದ್ರೆ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿಕೊಂಡು ಸಿಲೆಬಸನ್ನು ರೆಡಿ ಮಾಡಲಾಗಿರುತ್ತೆ. ಅಲ್ಲಿ ನೀವು ಇದನ್ನು ಓದಿರ್ತೀರ. ಒಟ್ಟು ನಿಮಗೆ 2100 ಮಾರ್ಕ್ಸ್ಗೆ ಈ ಒಂದು ಮೇನ್ಸ್ ಎಕ್ಸಾಮನ್ನು ನಡೆಸಲಾಗುತ್ತೆ. ಇಲ್ಲಿ ಮತ್ತೆ ಹೇಳ್ತೀನಿ, ಕನ್ನಡ ಮತ್ತು ಇಂಗ್ಲೀಷನ್ನು ನೀವೇನಾದರೂ ಫೇಲ್ ಆದರೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳನ್ನು ನಿಮಗೆ ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ನೀವು ಫೇಲ್ ಆದರೆ ನೀವು ಫೇಲೇ, ಉಳಿದ ಎಲ್ಲ ಪೇಪರ್ಗಳು ಚೆಕ್ ಆಗೋದಿಲ್ಲ. ಅಕಸ್ಮಾತ್ ಚೆಕ್ ಆದರೂ ಕೂಡ ನೀವೇನಾದರೂ ಇಲ್ಲಿ ಫೇಲ್ ಆದರೆ ಆ ಒಂದು ರಿಸಲ್ಟ್ ಏನಿದೆ ಅದು ನಿಮಗೆ ಅನೌನ್ಸ್ ಆಗೋದಿಲ್ಲ. ಹಾಗಾಗಿ ಪತ್ರಿಕೆಗಳೇನಿದ್ದಾವೆ 30% ಅಥವಾ ಸರಾಸರಿ 35 ಅಂಕಗಳನ್ನು ನೀವು ಈ ಒಂದು 150 ಮಾರ್ಕ್ಸ್ಗೆ 35 ಅಂಕಗಳನ್ನು ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ ಮುಂಬರುವಂತಹ ಪೇಪರ್ಗಳನ್ನು ಬರೆಯೋದಕ್ಕೆ. ಹಾಗಾಗಿ ಈ ಒಂದು ಮೇನ್ಸ್ ಎಕ್ಸಾಮ್ ಏನಿದೆ, KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಏನಿದೆ ಅದೇ ಪ್ಯಾಟರ್ನನ್ನು ಇಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಆದರೆ ಅದೇ ಸಿಲೆಬಸ್ ಬೇರೆ, ಇದೇ ಸಿಲೆಬಸ್ ಬೇರೆ. ಇಲ್ಲಿ MCOM ಅಭ್ಯರ್ಥಿ ಮತ್ತು MBA ಅಭ್ಯರ್ಥಿಗಳಿಗೆ ಮಾತ್ರ ಇದನ್ನು ತೆಗೆದುಕೊಂಡಿರೋದ್ರಿಂದ ನೀವು ಡಿಗ್ರಿಯಲ್ಲಿ ಇರುವಂತಹ ಸಬ್ಜೆಕ್ಟ್ಗಳನ್ನು ಅಕಸ್ಮಾತ್ ಓದಿಲ್ಲ ಅಂತಂದರೆ, ಓದಿದ್ದು ಯಾವುದು ನೆನಪಿಲ್ಲ ಅಂತಂದರೆ ನೀವು ಮತ್ತೆ ಮೊದಲಿಂದ ಆ ಒಂದು ಸಬ್ಜೆಕ್ಟ್ಗಳನ್ನು ನೀವು ಓದಬೇಕಾಗಿರುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಇದಿಷ್ಟು ಸ್ನೇಹಿತರೆ, ಕರ್ನಾಟಕ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸಿಲೆಬಸ್ ಏನಿದೆ, ಯಾವ ರೀತಿಯಾಗಿ ತೆಗೆಯಲಾಗಿದೆ ಅನ್ನೋದ್ರ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೂ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.